ಹಾಯ್ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ಈ ವಿಡಿಯೋದಲ್ಲಿ ನಾನು ನಿಮಗೆ ನೀವು ಯಾಕೆ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಅನ್ನು ಕಲಿಬೇಕು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ಆಫ್ ಆಲ್, ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮಗೆ ಒಂದು ವೆಬ್ಸೈಟ್ ಅಂತೇಳಿ ಅರ್ಥ ಆಗಬೇಕು. ಸೊ ಬೇಸಿಕಲಿ ನೀವು ಈಗ ವೆಬ್ಸೈಟ್ ನೋಡ್ತಿದ್ದೀರಿ, ಈಗ ಯೂಟ್ಯೂಬ್ ವೆಬ್ಸೈಟ್ ನೋಡ್ತಿದ್ದೀರಿ, ಅಥವಾ ನಿಮ್ಮ ಯಾವುದಾದ್ರು ಒಂದು ಫೇವ್ರೆಟ್ ವೆಬ್ಸೈಟ್ ಉಂಟಲ್ಲ, ಆ ಪರ್ಟಿಕ್ಯುಲರ್ ವೆಬ್ಸೈಟನ್ನು ನೋಡ್ತಿದ್ದೀರಿ. ಅವಾಗ ಆ್ಯಕ್ಚುಲಿ ಎಂತ ಆಗ್ತಿರೋದು ಅಂತೇಳಿದರೆ, ನೀವು ಒಂದು ವೆಬ್ಸೈಟ್ ಇದು ಫ್ರಂಟ್ ಎಂಡನ್ನು ನೀವು ನೋಡೋದು. ಓಕೆ, ನೀವು ಯಾವಾಗಾದರೂ ಅದರಲ್ಲಿ ಎಂತಾದರೂ ಒಂದು ಇಂಟ್ರಾಕ್ಷನ್ ಅಥವಾ ಎಂತಾದರೂ ಒಂದು ಫಾರ್ಮನ್ನು ಎಂಟರ್ ಮಾಡೋದು ಅಥವಾ ಎಂತಾದರೂ ಲಾಗಿನ್ ಮಾಡೋದು, ರಿಜಿಸ್ಟರ್ ಮಾಡೋದು, ಈ ಎಲ್ಲ ವಿಷಯಗಳು ಮಾಡುವಾಗ ಅದು ಬ್ಯಾಕ್ ಎಂಡ್ ಒಟ್ಟಿಗೆ ಇಂಟ್ರಾಕ್ಟ್ ಮಾಡ್ತದೆ. ಬ್ಯಾಕ್ ಎಂಡಲ್ಲಿ ಉಂಟಲ್ಲ ಒಂದು ಡಾಟಾಬೇಸ್ ಇರ್ತದೆ. ಆ ಪರ್ಟಿಕ್ಯುಲರ್ ಡಾಟಾಬೇಸ್ ಉಂಟಲ್ಲ ನಿಮ್ಮ ಬ್ಯಾಕ್ ಎಂಡ್ ಒಟ್ಟಿಗೆ ಕನೆಕ್ಟೆಡ್ ಆಗಿರೋದ್ರಿಂದ ಆ ಪರ್ಟಿಕ್ಯುಲರ್ ಡಾಟಾ ಸ್ಟೋರ್ ಆಗಿರ್ತದೆ. ಈಗ ನೀವು ರಿಜಿಸ್ಟರ್ ಮಾಡಿದರೆ ನಿಮ್ಮ ಅಕೌಂಟ್ ನೆಕ್ಸ್ಟ್ ಟೈಮ್ ನೀವು ಲಾಗಿನ್ ಆಗುವಾಗ ಆಲ್ರೆಡಿ ಅದರಲ್ಲಿ ಇರ್ತದೆ. ಸೊ ನಾನೀಗ ಹೇಳಿರೋದು ಕರೆಕ್ಟಾಗಿ ಕೇಳಿ. ಫ್ರಂಟ್ ಎಂಡ್ ನೀವು ನೋಡ್ತಿರೋದು, ಅದಾದ ನಂತರ ಬ್ಯಾಕ್ ಎಂಡ್ ನಿಮ್ಮ ಡಾಟಾವನ್ನು ಪ್ರಾಸೆಸ್ ಮಾಡ್ತಿರೋದು, ಮತ್ತು ಡಾಟಾಬೇಸ್ ಆ ಪರ್ಟಿಕ್ಯುಲರ್ ಡಾಟಾವನ್ನು ಸ್ಟೋರ್ ಮಾಡೋದು. ಓಕೆ, ಸೊ ಒಂದು ಬೇಸಿಕ್ ಆಗಿರೋ ವೆಬ್ಸೈಟ್ಸ್ಗಳುಂಟಲ್ಲ, ಇದೇ ರೀತಿ ವರ್ಕ್ ಆಗೋದು. ಓಕೆ, ಒಂದು ಲಾಗಿನ್ ಪೇಜ್ ಇರ್ತದೆ, ನೀವು ನಿಮ್ಮ ಡೀಟೇಲನ್ನು ಹಾಕ್ತೀರಿ, ಡೀಟೇಲನ್ನು ಹಾಕಿ ಲಾಗಿನ್ ಅಂತೇಳಿ ಕ್ಲಿಕ್ ಕೊಟ್ಟ ತಕ್ಷಣ ಅದು ಬ್ಯಾಕ್ ಎಂಡಿಗೆ ಹೋಗಿ ಅಲ್ಲಿ ಡಾಟಾ ಪ್ರಾಸೆಸ್ ಮಾಡಿಕೊಂಡು ಡಾಟಾಬೇಸಲ್ಲಿ ಚೆಕ್ ಮಾಡ್ತದೆ ನಿಮ್ಮ ಪಾಸ್ವರ್ಡ್ ಎಲ್ಲ ಕರೆಕ್ಟ್ ಉಂಟಾ ಅಂತೇಳಿ. ಅದಾದ ನಂತರ ನಿಮಗೆ ಅದು ಲಾಗಿನ್ ಮಾಡಲಿಕ್ಕೆ ಬಿಡ್ತದೆ, ಮತ್ತೆಲ್ಲ ಡಾಟಾವನ್ನು ಆ್ಯಕ್ಸೆಸ್ ಮಾಡಲಿಕ್ಕೆ ಬಿಡ್ತದೆ. ಸೊ ಇದು ಸಿಂಪಲ್ ಒಂದು ವೆಬ್ಸೈಟ್. ಸೊ ಈಗ ಈ ಪರ್ಟಿಕ್ಯುಲರ್ ವೆಬ್ಸೈಟಲ್ಲಿ ಫ್ರಂಟ್ ಎಂಡಲ್ಲಿ ಎಂತ ಕೆಲಸ ಆಗ್ತದಲ್ಲ, ಅದನ್ನೆಲ್ಲ ಫ್ರಂಟ್ ಎಂಡ್ ಇಂಜಿನಿಯರ್ಸ್ಗಳು ಕೋಡ್ ಮಾಡ್ತಾರೆ ಮತ್ತು ಅದನ್ನು ಡೆವಲಪ್ ಮಾಡ್ತಾರೆ. ಬ್ಯಾಕ್ ಎಂಡಲ್ಲಿ ಎಂತೆಲ್ಲ ವರ್ಕ್ ಆಗ್ತದಲ್ಲ, ಅದನ್ನು ಬ್ಯಾಕ್ ಎಂಡಿದು ಇಂಜಿನಿಯರ್ಸ್ಗಳು APIsಗಳನ್ನೆಲ್ಲ ಬಿಲ್ಡ್ ಮಾಡ್ತಾರೆ. ಆ ಪರ್ಟಿಕ್ಯುಲರ್ APIsಗಳೆಲ್ಲ ಬಿಲ್ಡ್ ಆದ ನಂತರ ಅವರು ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸ್ಗಳನ್ನೆಲ್ಲ ರಿಲೀಸ್ ಮಾಡ್ತಾರೆ. ವ್ಯಾರಸ್ ಡಾಟಾಬೇಸ್ ಅಡ್ಮಿನಿಸ್ಟ್ರೇಟರ್ಸ್ಗಳು ಇದರಲ್ಲಿ ಡಾಟಾಬೇಸ್ ಮೇಲೆ ವರ್ಕ್ ಮಾಡ್ತಿರ್ತಾರೆ ಮತ್ತು ಅವರು ಅದನ್ನು ಮೇಂಟೈನ್ ಮಾಡ್ತಿರ್ತಾರೆ. ಬಟ್ ವ್ಯಾರಸ್ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಇದರಲ್ಲಿ ಎಲ್ಲಿ ಬರೋದು ಅಂತೇಳಿದರೆ, ಕಂಪ್ಲೀಟ್ ಫ್ರಂಟ್ ಎಂಡ್, ಬ್ಯಾಕ್ ಎಂಡ್ ಮತ್ತು ಎಲ್ಲ APIsಗಳನ್ನೆಲ್ಲ ಇಂಟಿಗ್ರೇಟ್ ಮಾಡೋದು, ಡಾಟಾಬೇಸ್ಗಳನ್ನೆಲ್ಲ ಹ್ಯಾಂಡಲ್ ಮಾಡೋದು. ಸೊ ಈ ಎಲ್ಲ ವಿಷಯಗಳನ್ನು ಒಟ್ಟಿಗೆ ಕೂತ್ಕೊಂಡು ಮಾಡೋದು ನಾವು ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಅಂತೇಳಿ ನಾವು ಹೇಳ್ತೇವೆ. ಓಕೆ, ಸೊ ಹೋಪ್ಫುಲಿ ನಿಮಗೆ ಅರ್ಥ ಆಯಿತು ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಅಂತೇಳಿ ಎಂತ ಅಂತೇಳಿ. ಯಾಕಂದರೆ ತುಂಬ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇನ್ನೂ ಸಹ ಅರ್ಥ ಆಗಿ ಇರೋದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಇನ್ನೂ ಸಹ ಒಳ್ಳೆ ಎಕ್ಸ್ಪ್ಲನೇಷನ್ ಕೊಡೋಣ ನಿಮಗೆ. ಬಟ್ ಐ ಹೋಪ್ ನಿಮಗೆ ಅರ್ಥ ಆಯಿತು. ಇಲ್ಲರೂ ವಿಡಿಯೋನ ರಿವೈಂಡ್ ಮಾಡಿಕೊಂಡು ಪುನಃ ಕೇಳಿ. ಒಂದು ಸರಿ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಅಂತೇಳಿ ಎಂತ ಅಂತೇಳಿ ಗೊತ್ತಾದ ನಂತರ ಎಂತಕ್ಕೆ ನೀವು ಈ ಪರ್ಟಿಕ್ಯುಲರ್ ಫೀಲ್ಡನ್ನು ಕಲಿಬೇಕು ಅಂತೇಳಿ ಒಂದು ಕ್ವಶನ್ ಇರ್ತದೆ. ಜಸ್ಟ್ ಥಿಂಕ್ ಮಾಡಿ, ಒಂದು ಕಂಪೆನೀಸ್ಗಳಿಗೆ ಫ್ರಂಟ್ ಎಂಡ್ ಇಂಜಿನಿಯರ್, ಬ್ಯಾಕ್ ಎಂಡ್ ಇಂಜಿನಿಯರ್ ಮತ್ತು ಡಾಟಾಬೇಸ್ ಇಂಜಿನಿಯರನ್ನು ಹೈರ್ ಮಾಡಿಕೊಂಡು ಅವರಿಗೆ ಪೇ ಮಾಡಿಕೊಂಡು ಅವರನ್ನು ಮ್ಯಾನೇಜ್ ಮಾಡಲಿಕ್ಕೆ ಇನ್ನೊಂದು ಮ್ಯಾನೇಜರನ್ನು ಹೈರ್ ಮಾಡಿಕೊಂಡು ಅವರನ್ನು ಮ್ಯಾನೇಜ್ ಮಾಡೋದು ಉಂಟಲ್ಲ, ಇದು ತುಂಬ ಕಾಸ್ಟ್ಲಿ. ಓಕೆ, ನಾಟ್ ಜಸ್ಟ್ ಕಾಸ್ಟ್ಲಿ, ಎಂತಕ್ಕಂದರೆ ತುಂಬ ಕಂಪನೀಸ್ಗಳ ಹತ್ರ ಹಣ ರಾಶಿ ಕಟ್ಟಲೆ ಬಿದ್ದಿರ್ತದೆ. ಬಟ್ ಪ್ರಾಬ್ಲಮ್ ಎಂತ ಅಂತೇಳಿದರೆ ಟೈಮ್ ಕನ್ಸ್ಯೂಮಿಂಗ್ ಇದು. ಎಂತಕ್ಕಂದರೆ ಫ್ರಂಟ್ ಎಂಡ್ ಅವರು ಡೆವಲಪ್ ಮಾಡಬೇಕು, ಇಫ್ ಎಂತಾರು ಇಶ್ಯೂ ಬಂದರೆ ಅವರು ಬ್ಯಾಕ್ ಎಂಡ್ ಮೇಲೆ ಬ್ಲೇಮ್ ಮಾಡ್ತಾರೆ, ಬ್ಯಾಕ್ ಎಂಡ್ ಅವರು ಸಹ ಡೆವಲಪ್ ಮಾಡಬೇಕು, ಮತ್ತು ಬ್ಯಾಕ್ ಎಂಡ್ ಡಾಟಾಬೇಸ್ ಒಟ್ಟಿಗೆ ಕನೆಕ್ಟ್ ಆಗಿರ್ತದೆ. ಸೊ ಹಾಗೆ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಎಲ್ಲ ಇಂಟಿಗ್ರೇಷನ್ ಆಗಿ ಕ್ಲೈಂಟ್ಸ್ ಒಟ್ಟಿಗೆ ಮಾತಾಡಿ ತುಂಬ ಪ್ರಾಸೆಸ್ ಲಾಂಗ್ ಆಗ್ತದೆ ಇದು. ಸೊ ಅದಕ್ಕೋಸ್ಕರ ಕಂಪೆನೀಸ್ಗಳು ಎಂತ ಮಾಡ್ತಾರೆ ಅಂತೇಳಿದ್ರೆ, ಒಂದು ಫುಲ್ ಸ್ಟ್ಯಾಕ್ ವೆಬ್ ಡೆವಲಪರನ್ನು ಹೈರ್ ಮಾಡಿಕೊಂಡು ಅವರಿಗೆ ಎಲ್ಲ ರೆಸ್ಪಾನ್ಸಿಬಿಲಿಟಿಯನ್ನು ಕೊಡ್ತಾರೆ. ಫ್ರಂಟ್ ಎಂಡನ್ನು ಮ್ಯಾನೇಜ್ ಮಾಡೋದು, ಬ್ಯಾಕ್ ಎಂಡನ್ನು ಮ್ಯಾನೇಜ್ ಮಾಡೋದು, ಡಾಟಾಬೇಸನ್ನು ಸಹ ಮ್ಯಾನೇಜ್ ಮಾಡೋದು. ಅವರಿಗೆ ಕರೆಕ್ಟಾಗಿ ಟೈಮ್ ಸಹ ಕೊಡ್ತಾರೆ. ಅವರಿಗೆ ಅಂತ ಹರಿ ಮಾಡೋದಿಲ್ಲ, ನೀವು ಇಮಿಡಿಯೇಟ್ಲಿ ಕ್ರಿಯೇಟ್ ಮಾಡಿಕೊಡಿ ಅಂತೇಳಿ ಹಾಗೆಂತ ಮಾಡೋದಿಲ್ಲ. ಫಸ್ಟಿಗೆ ಅವರು ಕೂತ್ಕೊಂಡು ಫ್ರಂಟ್ ಎಂಡ್ ವರ್ಕ್ ಮಾಡ್ತಾರೆ, ನೆಕ್ಸ್ಟ್ ಬ್ಯಾಕ್ ಎಂಡ್ ಮಾಡ್ತಾರೆ, ನೆಕ್ಸ್ಟ್ ಡಾಟಾಬೇಸ್ ಮೇಲೆ ವರ್ಕ್ ಮಾಡ್ತಾರೆ. ಸೊ ಆರ್ಡರ್ ಆಚೀಚೆ ಆಗ್ತಾ ಇರ್ತದೆ, ಡಿಪೆಂಡಿಂಗ್ ಅಪಾನ್ ಯಾವ ರೀತಿ ಆರ್ಕಿಟೆಕ್ಚರನ್ನು ನೀವು ಫಾಲೋ ಮಾಡ್ತೀರಿ. ಬಟ್ ಈದರ್ ವೇ ನಾನು ಎಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ ಅಂತೇಳಿದರೆ, ಒಂದು ಹೈಲಿ ಪೇಯ್ಡ್ ಇಂಜಿನಿಯರನ್ನು ಹೈರ್ ಮಾಡಿಕೊಂಡು ಕಂಪ್ಲೀಟ್ ವೆಬ್ಸೈಟನ್ನು ಹ್ಯಾಂಡಲ್ ಮಾಡಲಿಕ್ಕೆ ಹೈರ್ ಮಾಡೋದು ಉಂಟಲ್ಲ, ಇದು ಕಂಪೆನೀಸ್ಗಳಿಗೆ ಒಳ್ಳೆಯದಾಗ್ತದೆ. ಕೆಲವು ಸರಿ 2-3 ಫುಲ್ ಸ್ಟ್ಯಾಕ್ ಡೆವಲಪರ್ಸ್ ಅಂತ ಹೈರ್ ಮಾಡ್ತಾರೆ ಇಫ್ ವೆಬ್ಸೈಟ್ ತುಂಬ ದೊಡ್ಡದಾಗಿದ್ದರೆ. ಹಾಗೆಂತ ಅಲ್ಲ, ಅಂದರೆ ಕಂಪೆನೀಸ್ಗಳ ಹೈರ್ ಮಾಡಲಿಕ್ಕೆ ಅಂತ ಇದು ಮಾಡೋದಿಲ್ಲ. ಬಟ್ ಓವರಾಲ್ ನಾನು ಹೇಳಿದಲ್ಲ ಟೈಮಿಂಗ್ ವಿಷಯದ ಬಗ್ಗೆ, ಸೊ ಅದು ಕಂಪೆನೀಸ್ಗಳಿಗೆ ತುಂಬ ಇಂಪಾರ್ಟೆಂಟ್. ಮತ್ತು ಕರೆಕ್ಟಾಗಿ ಸಿಂಕ್ ಆಗಿ ವರ್ಕ್ ಆಗ್ತಾರೆ. ಈಗ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪರ್ಸ್ಗಳು ವರ್ಕ್ ಮಾಡ್ತಿದ್ರು ಒಟ್ಟಿಗೆ, ಇವೊಂದು ಒಬ್ಬ ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡ್ತಿದ್ರೆ ಅವರಿಗೆ ಗೊತ್ತಿರ್ತದೆ ಬ್ಯಾಕ್ ಎಂಡ್ ಯಾವ ರೀತಿ ವರ್ಕ್ ಆಗ್ತದೆ, ಫ್ರಂಟ್ ಎಂಡ್ ಯಾವ ರೀತಿ ವರ್ಕ್ ಆಗ್ತದೆ ಅಂತೇಳಿ. ಸೊ ದ್ಯಾಟ್ ಯಾರಾದರೂ ಫ್ರಂಟ್ ಎಂಡ್ ಮೇಲೆ ವರ್ಕ್ ಮಾಡ್ತಿರುವಾಗ ಅವರಿಗೆ ಅರ್ಥ ಆಗಲಿ, ಲೈಕ್ ಯಾವ ರೀತಿ ಅದು ಇಂಟಿಗ್ರೇಟ್ ಕರೆಕ್ಟಾಗಿ ಆಗ್ತದೆ ಅಂತೇಳಿ. ಸೊ ಅದೊಂದು ವಿಷಯ. ನೆಕ್ಸ್ಟ್ ಅಷ್ಟೇ ಅಲ್ಲದೆ ನೀವೆಂತಕ್ಕೆ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟನ್ನು ಕಲಿಬೇಕು ಅಂತೇಳಿದರೆ,
ನಿಮಗೆ ತುಂಬ ರೀತಿಯ ಟೆಕ್ನಾಲಜೀಸ್ಗಳು ಉಂಟಲ್ಲ, ಇದನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಟೈಮ್ ಸಿಗ್ತದೆ. ಸೊ ನಾನು ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ವಿಷಯವನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ ಆದ ನಂತರ ನನಗೆ ಬೇರೆ ಬೇರೆ ಟೆಕ್ನಾಲಜಿ ಮೇಲೆ ನಾಲೆಜ್ ಸಿಕ್ಕಿತು. ಕ್ಲೌಡ್ ಮೇಲೆ ನಾಲೆಜ್ ಸಿಕ್ಕಿತು, ಡೆವ್ ಆಪ್ಸ್ ಮೇಲೆ ನಾಲೆಜ್ ಸಿಕ್ಕಿತು, ಗಿಟ್ ಮೇಲೆ ನಾಲೆಜ್ ಸಿಕ್ಕಿತು, ಮತ್ತು ಲಿನಕ್ಸ್ ಮೇಲೆ ಕರೆಕ್ಟಾಗಿರೋ ನಾಲೆಜ್ ಸಿಕ್ಕಿತು, ಮತ್ತು ಹೇಗೂ ಫ್ರಂಟ್ ಆ್ಯಂಡ್ ಬ್ಯಾಕ್ ಆ್ಯಂಡ್ ಮತ್ತು ಡಾಟಾಬೇಸ್ ಹೇಗೂ ಅದು ಸಿಗ್ತದೆ, ಎಂತಕಂದ್ರೆ ಅದು ಮೇನ್ ಕಾಂಪೊನೆಂಟೇ. ಬಟ್ ಓವರಾಲ್ ಈವನ್ ಮೊಬೈಲ್ ಅಪ್ಲಿಕೇಶನ್ ಮೇಲೆ ಸಹ ನನಗೆ ತುಂಬ ನಾಲೆಜ್ ಸಿಕ್ಕಿದೆ. ಎಂತಕಂದರೆ ಮೊಬೈಲ್ ಅಪ್ಲಿಕೇಶನ್ ಉಂಟಲ್ಲ, ಇದೊಂದು ಜಸ್ಟ್ ಫ್ರಂಟ್ ಆ್ಯಂಡ್ ಮಾತ್ರ. ಇದರದ್ದು ಬ್ಯಾಕ್ ಆ್ಯಂಡ್ ಎಲ್ಲ ಉಂಟಲ್ಲ, ನಾವು ಸೇಮ್ ಬಿಲ್ಡ್ ಮಾಡ್ತೇವಲ್ಲ, ಯಾವುದು ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟಲ್ಲಿ ಬ್ಯಾಕ್ ಆ್ಯಂಡ್ ಬಿಲ್ಡ್ ಮಾಡ್ತೇವಲ್ಲ, ಅದೇ ಬ್ಯಾಕ್ ಆ್ಯಂಡನ್ನು ನೀವು ಯೂಸ್ ಮಾಡ್ಬೋದು. ಸೊ ಇದೊಂದು ಫ್ರಂಟ್ ಆ್ಯಂಡ್ ಸಪ್ರೇಟ್ ಅಂತೇಳಿ ಅಂದ್ಕೊಳ್ಬೋದು ಮೊಬೈಲ್ ಅಪ್ಲಿಕೇಶನಿಗೆ. ಸೊ ಹಾಗಾಗಿರೋದ್ರಿಂದ ನನಗೆ ತುಂಬ ಫೀಲ್ಡ್ ಮೇಲೆ ಎಕ್ಸ್ಪೋಜರ್ ಸಿಕ್ಕಿತು. ಜಸ್ಟ್ ಥಿಂಕ್ ಮಾಡಿ, ನೀವೀಗ ಕಾಲೇಜಲ್ಲಿದ್ದೀರಿ, ನೀವೀಗ ಕಲಿತಿದ್ದೀರಿ, ಆವಾಗ ನಿಮಗೆ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟಿದ್ದು ಕಂಪ್ಲೀಟ್ ನಾಲೆಜ್ ನಿಮಗೆ ಸಿಕ್ಕಿದ್ರೆ, ಈವನ್ ಸಿಂಪಲ್ ನಾಲೆಜ್ ಸಿಕ್ಕಿದ್ರು ಸಹ ಇಟ್ಸ್ ಓಕೆ. ಇಟ್ಸ್ ನಾಟ್ ಲೈಕ್ ನೀವು ತುಂಬ ಒಳ್ಳೆ ಕಲಿತು ಲೈಕ್ ಎಕ್ಸ್ಪರ್ಟ್ ಆಗಬೇಕು ಅಂತೇಳಿ. ಈವನ್ ಬೇಸಿಕ್ ಆಗಿ ಒಂದು ಫ್ರಂಟ್ ಆ್ಯಂಡ್ ಯಾವ ರೀತಿ ವರ್ಕ್ ಆಗ್ತದೆ, ಬ್ಯಾಕ್ ಆ್ಯಂಡ್ ಯಾವ ರೀತಿ ವರ್ಕ್ ಆಗ್ತದೆ, ಡಾಟಾಬೇಸ್ ಯಾವ ರೀತಿ ವರ್ಕ್ ಆಗ್ತದೆ, ಇದೆಲ್ಲ ಒಟ್ಟಿಗೆ ಕೂತ್ಕೊಂಡು 1-2-3 ಪ್ರಾಜೆಕ್ಟ್ ಯಾವ ರೀತಿ ಬಿಲ್ಡ್ ಮಾಡೋದು, ಇಷ್ಟು ನಿಮಗೆ ನಾಲೆಜ್ ಸಿಕ್ಕಿದ್ರು ಉಂಟಲ್ಲ, ನಿಮಗೆ ಯಾವುದೇ ಕಂಪನಿಯಲ್ಲಿ ಯಾವುದೇ ಫೀಲ್ಡಿಗೆ ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಜಸ್ಟ್ ಒಂದು ರೆಸ್ಯೂಮಲ್ಲಿ ನೀವೊಂದು ಚೇಂಜ್ ಮಾಡಿದರೆ ಆಯಿತು ಡೀಟೇಲ್ಸ್ಗಳು. ಓಕೆ, ಅಪ್ಲೈಯಿಂಗ್ ಫಾರ್ ಅ ಫ್ರಂಟ್ ಆ್ಯಂಡ್ ಡೆವಲಪರ್, ಅಪ್ಲೈಯಿಂಗ್ ಫಾರ್ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪರ್, ಅಪ್ಲೈಯಿಂಗ್ ಫಾರ್ ಅ ಬ್ಯಾಕ್ ಆ್ಯಂಡ್ ಡೆವಲಪರ್, ಅಪ್ಲೈಯಿಂಗ್ ಫಾರ್ ಅ ಡಾಟಾಬೇಸ್, ಅಪ್ಲೈಯಿಂಗ್ ಫಾರ್ ಕ್ಲೌಡ್, ಅಪ್ಲೈಯಿಂಗ್ ಫಾರ್ ದಿಸ್ ಅಂತೇಳಿ. ಜಸ್ಟ್ ನೀವು ಯಾವ ಜಾಬಿಗೆ ಅಪ್ಲೈ ಮಾಡ್ತೀರಿ ಆ ಜಾಬಿಗೆ ಒಂದು ಅದಕ್ಕೆ ತಕ್ಕ ಒಂದು ರೆಸ್ಯೂಮನ್ನು ಕ್ರಿಯೇಟ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ಸೊ ಇದು ನಿಮಗೆ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಕಲಿತ್ರೆ ಮಾತ್ರ ನಿಮಗೆ ಆಗ್ತದೆ. ಎಂತಕಂದರೆ ಇಷ್ಟು ಎಕ್ಸ್ಪೋಜರ್ ಸಿಗೋದುಂಟಲ್ಲ, ಬೇರೆ ಯಾವುದ್ರಲ್ಲಿ ಸಹ ನಿಮಗೆ ಸಿಗೋದಿಲ್ಲ. ನಾನು ನನ್ನ ಕಂಪನಿಯನ್ನು ಬಿಲ್ಡ್ ಮಾಡುವಾಗ ನಾನು ವೆಬ್ ಡೆವಲಪ್ಮೆಂಟ್ ಕಂಪನಿಯಾಗಿ ನಾನು ಬಿಲ್ಡ್ ಮಾಡಲಿಕ್ಕೆ ತುಂಬ ಟ್ರೈ ಮಾಡ್ತಿದ್ದೆ. ಬಟ್ ನನ್ನ ಕಂಪನಿ ಟೇಕ್ ಆಫ್ ಆದದ್ದು ಯಾವುದರಿಂದ ಅಂತ ಹೇಳಿದರೆ ಕ್ಲೌಡಿಂದ. ಸೊ ನನಗೆ ಕ್ಲೌಡ್ ಕಲೀಲಿಕ್ಕೆ ಸಿಕ್ಕಿದ್ದು ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟಿಂದಲೇ. ಸೊ ಹಾಗಾಗಿರೋದ್ರಿಂದ ನಿಮಗೆ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಕಲಿಯೋದುಂಟಲ್ಲ ತುಂಬ ಒಳ್ಳೆ ಆಪ್ಷನ್. ಮತ್ತು ನಿಮಗೆ ಬೇರೆ ಬೇರೆ ರೀತಿಯ ಟೆಕ್ನಾಲಜಿಗಳನ್ನು ಎಕ್ಸ್ಪ್ಲೋರ್ ಮಾಡಿ ಆಗಿರೋದ್ರಿಂದ ನೀವು ಯಾವುದೇ ಫೀಲ್ಡಿಗೆ ಹೋಗಲಿಕ್ಕೆ ಆಗ್ತದೆ ಒಂದು ಸರಿ ನೀವು ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟನ್ನು ಕಲಿತಾದ ನಂತರ. ಸೊ ಹೇಗೆ ಕಲಿಯೋದು ಅಂತೇಳಿ ತುಂಬ ಜನರಿಗೆ ಡೌಟ್ ಇರ್ತದೆ. ಸೊ ಇದರ ಬಗ್ಗೆ ಎಂಥ ಚಿಂತೆ ಮಾಡಬೇಡಿ. ಎಂತಕಂದರೆ ನಾನು ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಬೂಟ್ ಕ್ಯಾಂಪ್ ಅಂತೇಳಿ ಒಂದು ಕೋರ್ಸನ್ನು ರಿಲೀಸ್ ಮಾಡಿದ್ದೇನೆ. ನನ್ನ ಪ್ಲ್ಯಾಟ್ಫಾರ್ಮಲ್ಲಿ ರಿಲೀಸ್ ಆಗಿ ಉಂಟು, webjnana.com ಅಲ್ಲಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಉಂಟು, ಹೈಲಿ ಡಿಸ್ಕೌಂಟೆಡ್. ಶೋರ್ಲಿ ಇದರ ಬಗ್ಗೆ ಎಲ್ಲ ಬೇರೆ ಬೇರೆ ವೀಡಿಯೋಸ್ಗಳು ಬರ್ತದೆ, ಆ್ಯಡ್ಸ್ಗಳು ಸಹ ಬರ್ಬೋದು ನಿಮಗೆ. ಬಟ್ ಮೇಯ್ನಾಗಿ ನಿಮಗೆ ಒಳ್ಳೆ ಡಿಸ್ಕೌಂಟ್ ಬೇಕಿದ್ರೆ ಎಟ್ ದ ಮೂಮೆಂಟ್ ಹೈಲಿ ಡಿಸ್ಕೌಂಟೆಡ್ ರೇಟಲ್ಲಿ ಅವೈಲೇಬಲ್ ಆಗಿ ಉಂಟು. ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಬೂಟ್ ಕ್ಯಾಂಪಿಗೆ ಎನ್ರೋಲ್ ಆಗಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ, ಮತ್ತು ಚೆಕ್ ಮಾಡಿ webjnana.com ಅಲ್ಲಿ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಬೂಟ್ ಕ್ಯಾಂಪ್. ಬಾಯ್.